ಚಿಕ್ಕೋಡಿ ತಾಲೂಕಿನ ಶಿರ್ಗಾಂವಾಡಿ ಗ್ರಾಮದ ಗ್ರಾಮದೇವರಾದ ಶ್ರೀ ಬೀರೇಶ್ವರ ಜಾತ್ರಾ ಮಹೋತ್ಸವವು ಶುಕ್ರವಾರ ದಿನಾಂಕ 3 ಅಕ್ಟೋಬರ್ 2025ರಿಂದ ಶನಿವಾರ ದಿನಾಂಕ 4 ಅಕ್ಟೋಬರ್ 2025ರವರೆಗೆ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ವೇಳೆ ಮೊದಲನೇ ದಿನದಂದು ವಾಲಗ ಕೊಡುವುದು, ನಂತರ ಪೂಜೆ ಅಭಿಷೇಕಗಳೊಂದಿಗೆ ಪ್ರಾರಂಭವಾಗಿ ಎರಡನೇ ದಿನದಂದು ಶ್ರೀ ಬೀರದೇವ ದೇವಸ್ಥಾನದಿಂದ ಪಲ್ಲಕ್ಕಿ ಉತ್ಸವ ನಡೆಯುವುದು. ಮೊದಲಿಗೆ ಶಿರ್ಗಾಂವಾಡಿಯಲ್ಲಿರುವ ಎಲ್ಎಂ ಗುಡಿ, ಹನುಮಾನ್ ಮಂದಿರ್, ವಿಠ್ಠಲ್ ಮಂದಿರ್ ಮತ್ತು ಲಗಂವಾನ್ ಗುಡಿ ಹೋಗಿದಾಗ ಅಲ್ಲಿ ಭಕ್ತಾದಿಗಳಿಗೆ ಅಂಬಲಿ ವ್ಯವಸ್ಥೆ ಇರುತ್ತದೆ. ಹೀಗೆ ಊರಲ್ಲಿ ಇರುವ ದೇವಸ್ಥಾನಗಳ ಮೂಲಕ ಪಲ್ಲಕ್ಕಿ ಮೆರವಣಿಗೆ ಪ್ರಾರಂಭವಾಗಿ ಊರಿನ ಪ್ರಮುಖ ಬೀದಿಗಳ ಮೂಲಕ ಮತ್ತೆ ಶ್ರೀ ಬೀರೇಶ್ವರ ದೇವಸ್ಥಾನಕ್ಕೆ ಮರಳುತ್ತದೆ. ಜೊತೆಯಲ್ಲಿ ಮಹನೀಯರ ಕುಂಭಮೇಳ ಕೂಡ ಇರುತ್ತದೆ. ಹೀಗೆ ಈ ಜಾತ್ರೆ 2 ದಿನಗಳ ಕಾಲ ನಡೆಯುತ್ತದೆ. ವಿಶೇಷವಾಗಿ ದೇವಸ್ಥಾನಕ್ಕೆ ಪಲ್ಲಕ್ಕಿ ಮರಳಿದಾಗ ಅಲ್ಲಿ ಆಲ್ಗಾ ಹಾಯುವುದು ಕೂಡ ನಡೆಯುತ್ತದೆ. ನಂತರ ಮಧ್ಯಾಹ್ನ ಬಂದಿರುವ ಭಕ್ತಾದಿಗಳಿಗೆ ಮಹಾಪ್ರಸಾದ ಕೂಡ ಕಮಿಟಿ ವತಿಯಿಂದ ಆಯೋಜನೆ ಮಾಡಲಾಗಿತ್ತು. ಕೊನೆಯದಾಗಿ ರಾತ್ರಿ ವೇಳೆ ಡೊಳ್ಳಿನ ಸ್ಪರ್ಧೆ ಕೂಡ ಇರುತ್ತದೆ. ಇದರಲ್ಲಿ ವಿಜೇತರಿಗೆ ಬಹುಮಾನ ಕೂಡ ನೀಡಲಾಗುವುದು. ಹೀಗೆ ಈ ಜಾತ್ರೆ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ಯಾವುದೇ ರೀತಿಯ ಭೇದ ಭಾವ ಇಲ್ಲದೆ ಎಲ್ಲರೂ ಒಗ್ಗೂಡಿ ಶ್ರೀ ಬೀರದೇವ ಜಾತ್ರೆ ಮಾಡುತ್ತಾ ಬಂದಿರುತ್ತಾರೆ. ನಂತರ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಮಹೇಶ್ ಫರಾಳೆ ಅವರು ಹಾಗೂ ಸದಸ್ಯರು ಮಾಧ್ಯಮಗಳೊಂದಿಗೆ ಮಾತನಾಡಿ, ಈ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅತಿ ವಿಜೃಂಭಣೆಯಿಂದ ನಡೆಯುತ್ತದೆ. ವಿಶೇಷವಾಗಿ ಇಲ್ಲಿ ಸಮೀಪದ ಶಿರ್ಗಾಂವ್, ಗಿರ್ಗಾಂವ್ ಹಾಗೂ ಶಮ್ನೆವಾಡಿ, ಬೇಡಿಕೆಹಾಳದಿಂದ ಭಕ್ತಾದಿಗಳು ಬಂದು ಶ್ರೀ ಬೀರದೇವರ ಆಶೀರ್ವಾದ ಪಡೆದುಕೊಳ್ಳುತ್ತಾರೆ ಮತ್ತು ಕಮಿಟಿ ಜಾತ್ರೆ ನಿಮಿತ್ತ ಮಾಡಿರುವ ವ್ಯವಸ್ಥೆಗಳ ಕುರಿತು ತಿಳಿಸಿದರು ಹಾಗೂ ಶ್ರೀ ಬೀರದೇವ ದೇವಸ್ಥಾನದ ಕುರಿತು ಕೂಡ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಜಾತ್ರಾ ಕಮಿಟಿ ಅಧ್ಯಕ್ಷರಾದ ಮಹೇಶ್ ಫರಾಳೆ, ಹರಿ ನಲ್ವಡೆ, ಉಪಾಧ್ಯಕ್ಷರಾದ ನಾರಾಯಣ್ ನಲ್ವಡೆ, ಕಲ್ಲಪ್ಪ ಫರಾಳೆ, ರಾಜು ಮಲ್ಕಾಪುರೆ, ಬಾಪು ಚೌಹಾನ್, ಕೃಷ್ಣ ಪಾಟೀಲ್, ಉದಯ್ ಬಡ್ಕೆ, ವಿಶ್ವನಾಥ್ ಉಚ್ಗಾವಿ, ಶಿವಾನಂದ್ ಉಚ್ಗಾವಿ, ಅನಿಲ್ ಮಿರ್ಜೆ, ಬಸವಪ್ರಭು ಬಾಬನ್ನವರ್, ಸಂತೋಷ್ ಬಾಬನ್ನವರ್, ಶಿವಾನಂದ್ ಫರಾಳೆ, ಮಾರುತಿ ಸಣದಿ, ದುಂಡೂರಾಮ್ ಸಾಳುಂಕೆ, ಯುವರಾಜ್ ಚೌಹಾನ್, ಗಜಾನಂದ್ ನವಣೆ, ಓಂಕಾರ್ ನಲ್ವಡೆ, ಈರ್ಗೌಡ ಬಾಬನ್ನವರ್, ಕುಮಾರ್ ಗಿಂಡಿ, ಬಸವರಾಜ್ ಭೀಮಾ ಫರಾಳೆ, ಲಕ್ಷ್ಮೀ ಗುಡಿ ಅಧ್ಯಕ್ಷರು, ನಿಜ್ಗುಣಿ ಹರ್ಗಾಪುರೆ, ಮಲ್ಲಪ್ಪ ಲಕ್ಷ್ಮಣ್ ಹರ್ಗಾಪುರೆ, ಅರ್ಚಕರು ಭರ್ಮಪ್ಪ ಸಿದ್ದಪ್ಪ ಪೂಜಾರಿ ಹಾಗೂ ಭಕ್ತಾದಿಗಳು ಉಪಸ್ಥಿತರಿದ್ದಾರೆ. ಎಲ್ಲಾನ 3 ಮಂದಿ ಏನು ಮಾಡ್ಬೇಕಾದ್ರೆ ಇಲ್ಲಿ ಕೌಲ್ ಹಚ್ಚಿ ಮುಂದಿನ ಕೆಲಸ ಇಲ್ಲೂ ಮತ್ತು ಆ ಗುಡಿಗಳಿಗೂ ಐತನ 2 ಕಡೆ ಕೌಲ್ ಹಚ್ಚಿ ಅದಾದ್ರನ ಕೆಲಸ ಮಾಡ್ತಾರಣ್ಣ. ಏನ್ರಿ ಒಂದು ಚಲೋ ಕೆಲಸ ಮಾಡ್ಬೇಕಂದ್ರೆ ಮೊದಲು ಕೌಲ್ ಹಚ್ಚಿ ಆಮೇಲೆ ಪಲ್ಲಕ್ಕಿ ಅವ್ರ ಮನೆಗೆ ಹೋಗಿದ್ರಿ, ಪಲ್ಲಕ್ಕಿ ಅವ್ರ ಮನೆಗೆ ಹೋಗಿದ್ರಿ. ಅವರು ಯಾರೇ ಬೇಡ್ಕೊಂಡು ಅವ್ರು ಇದು ಮಾಡಿರಂದ್ರೆ ಅವ್ರ ಮನೆಗೆ ಹೋಗಿದ್ದಾನೆ ಪಲ್ಲಕ್ಕಿ ಹೋಗಿ ಬಂದು ಸಾಯಂಕಾಲ. ಇದು ಶಿರ್ಗಾಂವಾಡಿ ಗ್ರಾಮದ ಬೀರೇಶ್ವರ ಜಾತ್ರಾ ಕಾರ್ಯಕ್ರಮ. ಪ್ರತಿ ವರ್ಷದಂತೆ ದಸರಾ ಅದು 1 ದಿವಸ ಬಿಟ್ಟಂದ್ರೆ 2 ದಿವಸ ನಮ್ಮ ಜಾತ್ರೆ ಇರ್ತೈತಿ. ನಮ್ಮ ಊರೊಳಗೆ ನೋಡಕ್ಕೆ ಹೋದ್ರೆ ಕುರುಬರ ಮನೆ ಅಷ್ಟೇ 3 ಅದಾವಣ್ಣ. ಎಲ್ಲ ನಮ್ಮ ಲಿಂಗಾಯತ್ ಮಂದಿ, ಮರಾಠ ಮಂದಿ ಎಲ್ಲ ಊರ ಜಾತಿಯವ್ರೆಲ್ಲ ಕೂಡಿ ಈ ಜಾತ್ರೆ ಮಾಡ್ತೀವಿ. ಹಂಗೆ ನೋಡಕ್ಕೆ ಹೋದ್ರೆ ಕುರುಬರ ಮನೆ ಅಷ್ಟೇ 3-4 ಅಷ್ಟು ಅದಾವು. ಮತ್ತು ಇದರಿಂದ ಮತ್ತೊಂದು ಗುಡಿಯಲ್ಲಿ ಲಕ್ಷ್ಮೀ ಗುಡಿ ಐತೈತಿ. ನಮ್ಮ ಪಲ್ಲಕ್ಕಿಯಲ್ಲಿ ಹೋಗಿ ಮೆರವಣಿಗೆ ಮುದ್ರ ಇಲ್ಲಿ ಬಂದು ಈಗ ಸ್ವಲ್ಪ ಒಳಗೆಲ್ಲ ಇರ್ತಾವೆ ಇಲ್ಲಿ ಎಲ್ಲ ಅದು ಕೂಡಲೇ ಮುಂದಿನ ಮಹಾಪ್ರಸಾದ ಕಾರ್ಯಕ್ರಮ, ಸಾಯಂಕಾಲ ಡೊಳ್ಳಿನ ಸ್ಪರ್ಧೆ ಇವೆಲ್ಲ ಇರ್ತಾವಣ್ಣ. ಮಹಾಪ್ರಸಾದನ 2 ಶಿರ್ಗಾಂವಾಡಿ, ಶಿರ್ಗಾಂವ್ ಕೂಡ ವಾಪಸ್ ಗಾತ್ಗಳ ಒಂದು 1500 ಮಂದಿದಲ್ಲಿ ಮಾಡ್ತಾರೆ. ಪಲ್ಲಕ್ಕಿ ಮೆರವಣಿಗೆ ಯಾವ ದೇವಸ್ಥಾನ ಕೊಡಿಸಿ ಕೊನೆದಾಗಿ ಎಲ್ಲಿ ಬರ್ತಿದ್ರಿ? ಪಲ್ಲಕ್ಕಿ ಉತ್ಸವ ರೀ ಎಲ್ಲೆಲ್ಲಿ ಹೋಗಿ ಲಾಸ್ಟ್ ಕೊನೆದಾಗಿ ಎಲ್ಲಿ ಬರ್ತಿದ್ರಿ? ಪಲ್ಲಕ್ಕಿ ಉತ್ಸವ ಇಲ್ಲಿಂದ ಸ್ಟಾರ್ಟ್ ಆಗ್ಯಾನ. ಹಿಂಗೆ ಊರೊಳಗಿಂದ ಅಲ್ಲಿ ಲಕ್ಷ್ಮೀ ಗುಡಿ ಅಂತ ಐತನ, ಅಲ್ಲಿಂದ ವಾಪಸ್ ಬಂದು ಊರೊಳಗೆಲ್ಲ ರೌಂಡ್ ಹಾಕಿ ವಾಪಸ್ ಇಲ್ಲಿ ಬರ್ತಿದ್ವಿ. ಈಗ ಬಂದು ಅದನ್ನು ಮುಗಿದ್ರಿ. ನಿಮ್ಮ ಹೆಸರು ಹೇಳ್ರಿ. ನಿಮ್ಮ ಹೆಸರು? ಮಹೇಶ್ ಅಪ್ಪ ಸಾಹೇಬ್ ಫರಾಳೆ. 1978 ಮೊದಲ್ರಿ ಒಂದು ಗುತ್ತಿ ಇತ್ರಿ. ಗುತ್ಯಾಗ ಪಡಿ ಇತ್ರಿ. ಪಡಿ ಅಲ್ಲೇ ದೇವಸ್ಥಾನ ಸ್ವಯಂಭೂತ ಉದಿ ಆಗೈತ್ರಿ.
ಅದಕ್ಕೆ ನಮ್ಮ ಪೂಜಾರಿ ಸಿದ್ದಪ್ಪ ಪೂಜಾರಿ ಅಂತ ಶಿರ್ಗಾವ್ನಿಂದ ಇಲ್ಲಿ ಬಂದು ಪೂಜೆ ಮಾಡಿ ಹೋಗ್ತಿರ್ತೀರ ಅಂತ ಆ ಟೈಮ್ದಾಗಲಿ ಮಹೇಶ್ ಪರಾಳಿ ಅವ್ರ ಅಜ್ಜ ಈ ಗುಡಿ ಸ್ಥಾಪನಾ ಮಾಡಕ್ಕೆ ಊರು ಜನರ ಮುಖಂಡರೆಲ್ಲ ಕೂಡಿ ಗುಡಿ ಸ್ಥಾಪನಾ ಮಾಡಕ್ಕೆ ಪಟ್ಟಿ ಹಾಕಿ ಗುಡಿ ಸ್ಥಾಪನೆ ಮಾಡಿರಿ. ಅಂದಿಂದ ಊರು ಜನ ಸರ್ಕಾರ ಮಾಡ್ಕೊತ ಜಾತ್ರೆ ಮಾಡ್ಕೊತ 45 ವರ್ಷ ಈ ಜಾತ್ರೆ ಮಾಡತ್ತೀರಿ. ಅದಕ್ಕಿಂತ ಮೊದಲು 78 ಇಸ್ವಿಕ್ಕಿಂತ ಮೊದಲು ಪೂರ್ವದಾಗ ಗೌಟರ್ನಾಗ ಒಂದು 200 ಮನೆ ಇತ್ತು. 78 ಇಸ್ವಿದಾಗ ಮಲ್ಲಿಕಾರ್ಜುನ ಸ್ವಾಮಿಗಳ ಅವರು ಅಷ್ಟೇ ಈ ಪ್ಲಾಟ್ಗಳಲ್ಲಿ ಬಿದ್ದರು. ಮಹೇಶ್ ಪರಾಳಿ ಅವ್ರ ಅಜ್ಜ ಈ ಪ್ಲಾಟ್ಗಳೆಲ್ಲ ಕೆಳದ್ರಿ. ಮತ್ತು ಊರಾಗಿನ ಎಲ್ಲ ಮುಖಂಡ್ರ ಸಾವಂಕೆ ಪರಾಳಿ ಹರಗಾಪುರಿ ಎಲ್ಲ ಮುಖಂಡ್ರು ಕೂಡಿ ಸ್ಥಾಪನಾ ಪಟ್ಟಿ ಹಾಕಿ ಈ ಹರಗಾಪುರಿ ಇವರೆಲ್ಲ ಮುಖಂಡ್ರು ಕೂಡಿ ಪಟ್ಟಿ ಹಾಕಿ ಗುಡಿ ಸ್ಥಾಪನೆ ಮಾಡಿರಿ. ನಂತರ 2001 2ನೇ ಇಸ್ವಿದಾಗ ತಾಲೂಕ್ ಪಂಚಾಯತ್ ಅನುದಾನದಾಗ ಈಗ ಮಹೇಶ್ ಪರಾಳಿ ಅವರ ತಂದೆ ಅಪ್ಪಸ ಪರಾಳಿ ತಾಲೂಕ್ ಪಂಚಾಯತ್ ಅನುದಾನದಾಗ ಕ್ಯಾಂಪ್ ಕೊಟ್ಟ ಈ ರಂಗ ಮಂಟಪ ಕಟ್ಟಿರಿ. ನಮ್ಮ ಮದರ್ ಗ್ರಾಮ ಪಂಚಾಯತ್ ಮೆಂಬರ್ ಬಾಳುವ ಸಮಿತಿ ಸಂಗೀತ ಸಾವಂಕೆ ಬಾಳು ಪರಾಳಿ ಅವರೆಲ್ಲ ಅನುದಾನದಾಗ ಇದು ಮಂಟಪ ತಯಾರಾಗಿತ್ತು. ಅಲ್ಲಿಂದ ಎಲ್ಲ ಜನರ ಸಹಕಾರದಿಂದ ಎಲ್ಲರೂ ಪಟ್ಟಿ ಕುಡ್ಕೋದು ಜಾತ್ರೆ ಮಾಡ್ಕೋದು ಚಂದ ವ್ಯವಸ್ಥಿತ ಜಾತ್ರೆ ಚಂದ ಮಾಡೋದು ಸುಮಾರು 40 ವರ್ಷ 45 ವರ್ಷ. ಮತ್ತು ಅಮಾಸಿಗೆ ಹುಣ್ಣಿಮೆಗೆ ಗುರುವಾರ ಇನ್ನೊಮ್ಮೆ ಹೇಳ್ರಿ. ಗುರುವಾರ ವ್ಯವಸ್ಥೆ ಶಿರಗಾಂವ್ ಬರ್ತಾರ್ರಿ. ಮುಂದೆ ಅಗಜೇರಿ ಮೇಜ್ ಉಳ್ದಾರು ಬರ್ತಾರೆ. ಮಾತಾಡ್ತೀರಿ ಪಲ್ಲಕ್ಕೆ ಹೋಗಿದ್ರಿ. ತಮ್ಮ ಹೆಸರು ರೀ? ಮಾರುತಿ ವಿಷ್ಣು ಸಣ್ಣ ಹೋಳಿನ ಎಲ್ಲ ಪಕ್ಕ ಸುತ್ತಾನ ಯಾರಿಗಿ ಏನು ಉಸರು ಪಟ್ಟಿಗೆ ನೀವೇನು ಬರ್ಬೇಡ್ರಿ. ಒಬ್ಬ ಮನುಷ್ಯ ಕಿರ್ಕೊಳ್ಳಿ ಹೇಳಿದ್ರಿ ಅವ್ 20 ರೂಪಾಯಿ ಬಣ್ಣ ಹತ್ತಂದಿದ್ದ. ಅಲ್ಲಿಂದ ನಂಗೆ ಇಲ್ಲಿ ಮಾಡ್ಕೊತ ಬಂದ್ರೆ ನಂಗೆ ಸುತ್ತಾಗಿ ಚಂದ. ಪ್ರತಿ ವರ್ಷ ಗುಡಿ ಜಾತ್ರೆಗಿಂತ ಮೊದಲು ಮೊದಲ ಸುಣ್ಣ ಬಣ್ಣ ಎಲ್ಲ ಕಲರ್ ಅವ್ರ ಸ್ವತಃ ಖರ್ಚಿಂದ ಮಾಡ್ತಾರೆ. ಯಾಕಂದ್ರ ಅವ್ರಿಗೆ ಏನೋ ಬಿಡ್ಕೊಂಡಿರ್ರಿ ಚಲೋ ಆಗಿದ್ರಿ. ಬಡ್ಡಿಂದ ಕಂಟಿನ್ಯೂ ನಡ್ದೈತಿ ಅದ. ಅಂದ್ರೆ ಗುಡಿ ಸ್ಟಾರ್ಟ್ ಆಗಿದ್ರಿ ಅವಾಗಿಂದ ಸುಣ್ಣ ಬಣ್ಣ ಸುಮ್ಮನೆ ಎಲ್ಲ ಮಾತಾಡ್ರಿ. ಸುಣ್ಣ ಬಣ್ಣ ಇಲ್ರಿ. ಹಿಂದಿನ ಗುಡಿ ಪ್ರತಿ ತಮಾಷೆ ಊಟ ಚಾಲು ಇದೀವಿ ಈಗ. ಎಷ್ಟು ಪದ್ಧತಿ ನಡೆಯುತ್ತೆ. ನಾನು ಕೊಡ್ತಾರ್ರಿ ಒಬ್ರು ಯಾರು ಹಿಂಗೆ ಪಟ್ರ ಅಂದ್ರೆ ತೊಗೊಂಡ್ ಮಾಡ್ತೀವಿ. ಈಗೆಲ್ಲ ಕೊಡ್ಲಿಲ್ಲ ಅಂದ್ರೆ ಒಂದು 7-20 ಹುಡುಗರದವ್ರಿ ಹುಡುಗರು ಹಾಕಿಲ್ಲ ಆ ತಮಾಷೆ ಊಟ ಹಿಡಿಯೋದು. ಒಂದು 4 ವರ್ಷ 5 ವರ್ಷ ಆತ್ ಮಾತ್ರ ಹಿಡಿಯೋದು. 5ನೇ ವರ್ಷಕ್ಕೆ ಮುನ್ನೋಡ ಹೊಂಟಿತ್ರಿ. ಈಗ 5ನೇ ವರ್ಷ ಪ್ರತ್ಯೇಕ ತಮಾಷೆ ಮಾಡಿ ಚಾಲು ಆಯ್ತು. ತಮ್ಮ ಹೆಸರು ರೀ? ಬಸವರಾಜ್ ಬಸವರಾಜ್ ಪರಾಳಿ. ಹೇಳ್ರಿ. ನೋಡ್ರಿ ನಾವು 20 ವರ್ಷ ನಾವು ಜಾತ್ರೆ ಮಾಡಕ್ಕೆ ಯಾರೋ ಒಂದು 2 ಕುಡಿ 5 ಕುಡಿ ನಾವು ಜಾತ್ರೆ ಮಾಡ್ತಾ ಈಗ ಹುಡುಗರಿಗೆ ನಾವು ಕಬಡ್ಡಿ ಕೊಡಿ ಅಂದ್ರೆ ಈಗ ನಾವು ಯಾಕೆ ಕಲ್ಸ್ಕೊಡ್ಬೇಕಂತಿ ನಮ್ಮ ಬಿರಾವ್ ದೊಡ್ಡವು ಜಾತ್ರೆ ಚಂದ ಆಗಿದ್ರೆ ನಾವು ಮಾಡ್ಕೊಂಡು ಹೋಗಿದ್ದೀನಿ ಇದಾಗಲಿ ಅಂತೇಳಿ. ಈಗ ನಮ್ಗೆ ಪೈಲ ಕಮ್ಮಿ ಇತ್ತು. ಕಮ್ಮಿದಾಗಿ ನಾವು ಜಾತ್ರೆ ಮಾಡಿವು. ಈಗ ಇದ್ದಾಗಿ ನಾವು ಜಾತ್ರೆ ಮಾಡ್ಕೊಡ್ಬೇಕು. ಇದ್ರ ಜೀವನ ಏನಿಲ್ಲ. ಯಾನು ಭಕ್ತರಿಗೇನು ಬೇರೆಯವ್ರು ಯಾರು ಕೊಡ್ತಾರೆ ನೋಡು ಅದನ್ನ ತಗೋತ ಹೋಗಿ ದಸರಾ ಆದ ಮ್ಯಾಗ 2 ದಿವಸ ಜಾತ್ರೆ ಚಲಾಕೈತ್ರಿ. ನಮ್ದು ದಸರಾ ಬೇಕ್ರಿ ಏನಾಯ್ತ್ರಿ. ನಮ್ಮ ದಸರಾ ಈಗ ನಮ್ದು ಈಗ ನಾವು ಬಂಗಾರ ಕೊಟ್ಟು ಒಂದೇ ನಮ್ದು ಗ್ಯಾಪ್ ಹಾಕಿ ಒಂದಿನ ಗ್ಯಾಪ್ ಅಂದ್ರೆ ಏನ ಅಂದ್ರೆ ಮರಳಿಸ್ ನಾವು ಬಂಗಾರ ಕೊಡೋದಿಸ್ ನಾವ ಯಾರು ಭಾಳ ತರಕ್ಕೆ ಬರಲ್ಲ ಏನಿಲ್ಲ ಅಂದ ನಾವು ಒಂದು ಗ್ಯಾಪ್ ಹಿಡಿಯವು. ಏನಿಲ್ಲ ನಮ್ಮ ಚಂದ ನಡೀತಿ. ಹುಡುಗರು ನಮ್ಮ ಚಲೋ ಇದಾವು. ಅವ ಮಾಡಾಗಿದ ಅವ ನಿಮ್ಮ ಹೆಸರು ಹೇಳ್ರಿ? ಕಲ್ಲಪ್ಪ ಶಂಕರ್ ನೋಳೆ. ಸಾಗ वीरेश्वर मंदिर शिरगावाडी लई वर्षात पूर्ण 8 पट्टी चालू असतापासून तेव्हापासून आता देवाचे शिल्लक पूर्ण शिल्लक आहे आणि सोनं चांदी फुल आहे. देव जत्रा आमची वर्षाला चालते. दसरा झाले की 1 दिवस झाले की फुल असं गाव जेवण पूर्ण असं बाहेरचं वालक बिलक सांगून पूर्ण मोठ्या पद्धतीने जत्रा होते. आज संध्याकाळी ढोल स्पर्धा आणि काल वालक होता. संध्याकाळी भजनी मंडळ आणि हे आज संध्याकाळी ढोल स्पर्धा असं मोठ्या पद्धतीने असं ढोल स्पर्धा वगैरे असून मोठ्या पद्धतीनं होते. तुमचं नाव? ओंकार